ಅಕ್ಷಯ ತೃತೀಯ ಈ ದಿನದ ವಿಶೇಷತೆ ಏನು? ಯಾಕೆ ಈ ದಿನ ಮಂಗಳಕರ? ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಬರುತ್ತದೆ. ಅಕ್ಷಯ ತೃತೀಯವು ಹಿಂದೂ ಮತ್ತು ಜೈನ ಧರ್ಮಗಳಲ್ಲಿ ಅತ್ಯಂತ ಶುಭ ದಿನ. ನಮ್ಮ ದೇಶದಲ್ಲಿ ಮತ್ತು ನೇಪಾಳದಲ್ಲಿ ಈ ದಿನದಂದು ಜನರು ಹೊಸ ಉದ್ಯಮ ಪ್ರಾರಂಭಿಸುವುದಕ್ಕಾಗಿ ಮದುವೆ, ದಾನ ಕಾರ್ಯಗಳು, ಚಿನ್ನ ಖರೀದಿಗಾಗಿ, ಆಸ್ತಿ ಹೂಡಿಕೆಗಳಿಗಾಗಿ ಅತ್ಯಂತ ಶುಭವೆಂದು ಪರಿಗಣಿಸುತ್ತಾರೆ. ಯಾಕೆ ಗೊತ್ತಾ? ಈ ದಿನ ಶಾಶ್ವತ ಸಮೃದ್ಧಿ, ಅಂತ್ಯವಿಲ್ಲದ ಸಮೃದ್ಧಿ ಮತ್ತು ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಅಂದ್ರೆ ಕ್ಷಯವಾಗದ, ಎಂದಿಗೂ ಕಡಿಮೆಯಾಗದ ಎಂದರ್ಥ. ಅಕ್ಷಯ ತೃತೀಯವನ್ನು ಅಖ್ತೀಜ್ ಅಂತ ಕೂಡ ಕರೀತಾರೆ. ಈ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದ ವಿಶೇಷತೆ ಏನು? ವೈಜ್ಞಾನಿಕವಾಗಿ ಈ ದಿನ ಸೂರ್ಯ ಮತ್ತು ಚಂದ್ರರು ತಮ್ಮ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಇರುತ್ತಾರೆ. ಪೀಯೂಷ್ ಧಾರಾ ಗ್ರಂಥದಲ್ಲಿ ಪ್ರತ್ಯಕ್ಷಂ ಜ್ಯೋತಿಷ್ಯಂ ಶಾಸ್ತ್ರಂ ಚಂದ್ರಾಕೌ ಯತ್ರ ಸಾಕ್ಷಿಣೋ ಅಂತ ಹೇಳಲಾಗಿದೆ. ಅಂದ್ರೆ ಜ್ಯೋತಿಷ್ಶಾಸ್ತ್ರವು ಸೂರ್ಯ ಮತ್ತು ಚಂದ್ರನನ್ನು ಸಾಕ್ಷಿಯಾಗಿ ರಚಿಸಲಾಗಿದೆ. ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರನ ಸ್ಥಿತಿಯಲ್ಲಿ ಒಂದು ವಿಶೇಷವಾದ ಒಟ್ಟುಗೂಡುವಿಕೆ ಅಕ್ಷಯ ತೃತೀಯ ದಿನದಂದು ನಡೆಯುತ್ತದೆ. ಈ ದಿನ ಸೂರ್ಯ ಮತ್ತು ಚಂದ್ರ ಉಚ್ಚ ಸ್ಥಿತಿಯಲ್ಲಿರುತ್ತಾರೆ. ಸೂರ್ಯ ಮೇಷರಾಶಿಯಲ್ಲಿ ಅಂದ್ರೆ ಏರಿಸ್ನಲ್ಲಿ, ಚಂದ್ರನು ಟೌರಸ್ ಅಂದ್ರೆ ವೃಷಭ ರಾಶಿಯಲ್ಲಿ. ಮತ್ತು ಈ ಸ್ಥಿತಿ ಇಡೀ ವರ್ಷದಲ್ಲಿ ಒಂದೇ ದಿನ ಸಂಭವಿಸುತ್ತದೆ. ಇವು ಎರಡೂ ಎಕ್ಸಾಲ್ಟೆಡ್ ಪೊಸಿಷನ್ಸ್ ಅಂದ್ರೆ ಉಚ್ಚ ಸ್ಥಿತಿಗಳು. ಇದರಿಂದ ಪ್ರಕೃತಿಯಲ್ಲಿ ಶಕ್ತಿಯ ಸಮತೋಲನ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನೇ ಅಕ್ಷಯ ತೃತೀಯ ಅಂತ ಹೇಳ್ತೀವಿ. ಫಲದೀಪಿಕಾದಲ್ಲಿ ಆತ್ಮ ಪ್ರತಾಪಂ ಅರ್ಕಾತ ಅಂತ ಹೇಳಲಾಗಿದೆ. ಅಂದ್ರೆ ಸೂರ್ಯನಿಂದ ಆತ್ಮಬಲ ಸಿಗುತ್ತದೆ. ಎರಡನೇದಾಗಿ ಮನಃ ಪ್ರಸಾದಂ ಚಂದ್ರತಃ ಅಂತ ಹೇಳಲಾಗಿದೆ. ಅಂದ್ರೆ ಚಂದ್ರನಿಂದ ಮನಸ್ಸಿನ ಪ್ರಸನ್ನತೆ ಸಿಗುತ್ತದೆ. ಸೂರ್ಯನಿಂದ ಆತ್ಮಬಲ ಮತ್ತು ಚಂದ್ರನಿಂದ ಪ್ರಸನ್ನತೆ ಸಿಗುವ ಈ ಸೂರ್ಯಚಂದ್ರರ ಸಂಯೋಜನೆ ನಮಗೆ ಅಕ್ಷಯ ತೃತೀಯದಂದು ಸಿಗುತ್ತದೆ. ಈ ದಿನದಂದು ಆತ್ಮಬಲ ಮತ್ತು ಪ್ರಸನ್ನತೆ ಈ ಯೂನಿವರ್ಸ್ನಲ್ಲಿ ಲಭ್ಯವಿರುತ್ತದೆ. ಆದ್ರಿಂದಲೇ ಈ ದಿನದಂದು ನಾವು ಆಚರಣೆಗಳು ಮಾಡೋದು. ಆದ್ರಿಂದಲೇ ಈ ದಿನವನ್ನು ಸರ್ವಸಿದ್ಧಿ ಮುಹೂರ್ತ ಅಂತ ಹೇಳಲಾಗಿದೆ. ಧಾರ್ಮಿಕ ಮತ್ತು ಪೌರಾಣಿಕವಾಗಿ ನೋಡಿದರೆ ಈ ದಿನಕ್ಕೆ ಸಂಬಂಧಿಸಿದಂತೆ ಹಲವು ಪವಿತ್ರ ಘಟನೆಗಳಿವೆ. ವ್ಯಾಸ ಋಷಿಗಳು ಮಹಾಭಾರತವನ್ನು ರಚಿಸಲು ಪ್ರಾರಂಭಿಸಿದ ದಿನ ಇದು ಅಂತ ಹೇಳಲಾಗುತ್ತದೆ. ಸ್ಕಂದ ಪುರಾಣ ಮತ್ತು ಭವಿಷ್ಯ ಪುರಾಣದ ಪ್ರಕಾರ ಪರಶುರಾಮ ಹುಟ್ಟಿದ್ದು ಅಕ್ಷಯ ತೃತೀಯ ದಿನದಂದು ಮತ್ತು ಇವರು ಚಿರಂಜೀವಿ ಅಂತ ಹೇಳಲಾಗಿದೆ. ಸ್ಕಂದ ಪುರಾಣದ ಶ್ಲೋಕದಲ್ಲಿ 7 ಜನ ಚಿರಂಜೀವಿಗಳು ಅಶ್ವತ್ಥಾಮ, ಬಲಿರ್ವ್ಯಾಸೋ, ಹನುಮಾನಶ್ಚ ವಿಭೀಷಣಃ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ದೀರ್ಘಾಯಸ್ಸು ಪಡೆದ ಪರಶುರಾಮರು ಹುಟ್ಟಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದೇ ಅಂದ್ರೆ ಅಕ್ಷಯ ತೃತೀಯ ದಿನದಂದು. ಇನ್ನು ಜೈನ ಸಂಪ್ರದಾಯದಲ್ಲಿ ಈ ದಿನವು ಭಗವಾನ್ ಋಷಭದೇವನ ಒಂದು ವರ್ಷದ ಉಪವಾಸದ ಅಂತ್ಯವನ್ನು ಸೂಚಿಸುತ್ತದೆ. ಇದೇ ದಿನದಂದು ಗಂಗೆಯು ಭೂಮಿಗೆ ಇಳಿದಳು ಅಂತ ಹೇಳಲಾಗುತ್ತದೆ. ಶ್ರೀಕೃಷ್ಣನು ಪಾಂಡವರಿಗೆ ಎಂದಿಗೂ ಖಾಲಿಯಾಗದ ಅಕ್ಷಯ ಪಾತ್ರೆಯನ್ನು ಉಡುಗೊರೆಯಾಗಿ ನೀಡಿದ್ದು ಇದೇ ದಿನ. ಈ ದಿನವನ್ನು ತ್ರೇತಾಯುಗದ ಆರಂಭವೆಂದು ಪರಿಗಣಿಸಲಾಗಿದೆ. ನಾವು ಸಾಮಾನ್ಯವಾಗಿ ಈ ದಿನ ಏನ್ ಮಾಡ್ತೀವಿ? ಪೂಜೆ, ವ್ರತ, ದೇವಸ್ಥಾನ ಭೇಟಿ, ಅನ್ನ, ಬಟ್ಟೆ, ಹಣ ದಾನ ಮಾಡೋದು, ಚಿನ್ನ ಖರೀದಿ, ಹೊಸ ಕೆಲಸದ ಪ್ರಾರಂಭ, ಮನೆ ಖರೀದಿ, ಮದುವೆ, ವ್ಯವಹಾರದ ಆರಂಭ. ಯಾಕೆಂದ್ರೆ ಈ ದಿನದಂದು ಮಾಡಿದ್ದು ಹೆಚ್ಚಾಗುತ್ತದೆ ಎಂಬ ನಂಬಿಕೆ. ಇದು ಪ್ಲಸೆಬೋ ಥರ ಪ್ರಭಾವ ಇದ್ರೂ ನಿಜ ಜೀವನದಲ್ಲಿ ಯಶಸ್ಸಿಗೆ ಸಹಾಯ ಮಾಡುತ್ತದೆ. ಅಕ್ಷಯ ತೃತೀಯ ಒಂದು ಲಕ್ಕಿ ದಿನ ಅಷ್ಟೇ ಅಲ್ಲ, ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ದಿನ. ಈ ದಿನ ಮಾಡಿದ ಕೆಲಸ ನಮ್ಮ ಮನಸ್ಸಿನಲ್ಲಿ ಇದು ಬೆಳೆಯುತ್ತದೆ ಎನ್ನುವ ಬೀಜ ನೆಡುತ್ತದೆ. ಈ ನಂಬಿಕೆಯೇ ನಾವು ಬೆಳೆಯಲು ಕಾರಣವಾಗುತ್ತದೆ. ಈ ದಿನ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ತರಲೆಂದು ಪ್ರಾರ್ಥಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.